ಪ್ರತಿಯೊಬ್ಬರಿಗೂ ಸುಖವಾಗಿ ಜೀವನ ಮಾಡಬೇಕು, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕೆಂಬ ಆಸೆ. ಆದರೆ ಹೆಚ್ಚಿನ ಜನರಿಗೆ ಸಾಧ್ಯವಾಗುವುದೇ ಯಾಕೆ ಹಾಗಾಗುತ್ತದೆ? ಕೆಲವರಂತೂ ಸುಖವಾದ ಜೀವನ ನಡೆಸುತ್ತಿರುವುದನ್ನು ನೋಡಿ, ಅಯ್ಯೋ ನನಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ, ನಾನು ಕಷ್ಟಪಟ್ಟು ದುಡಿತಿದ್ದೇನಲ್ಲ, ಯಾಕೆ ಸಾಧ್ಯವಾಗ್ತಾ ಇಲ್ಲ ಎಂಬ ಚಿಂತೆ ಕಾಡುತ್ತದೆ. ಹಾಗಾದ್ರೆ ಈ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡುವಂತಹ ವ್ಯಕ್ತಿಗಳ ಹಸ್ತದಲ್ಲಿ ಏನಾದರೂ ಅಂತಹ ಸೂಚನೆಗಳು ಇರುತ್ತದೆಯೇ, ಅದು ಹೇಗಿರುತ್ತದೆ ಎಂಬಂತಹ ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಅಂದರೆ ಲಕ್ಸುರಿಯಸ್ ಲೈಫು, ಅದೃಷ್ಟದ ಲೈಫು, ಸೌಭಾಗ್ಯದ ಲೈಫು ಹೇಗಿರುತ್ತದೆ ಎಂಬುದು ಹಸ್ತದಲ್ಲಿ ನೋಡಿ ನಾವು ಹೇಗೆ ತಿಳಿಯಬಹುದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾನು ಯಾರು ಲಕ್ಸುರಿಯಸ್ ಲೈಫ್ ಅಂದರೆ ಅದ್ಧೂರಿಯಾದ ವಿಜೃಂಭಣೆಯಿಂದ ಜೀವನ ನಡೆಸುತ್ತಾರೋ ಅವರ ಹಸ್ತದಲ್ಲಿರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೇನೆ. ಅಂದರೆ ಜೀವನದಲ್ಲಿ ಎಲ್ಲರಿಗೂ ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕಾಗೋದಿಲ್ಲ. ಆಸೆ ಇರುತ್ತೆ, ಆದರೆ ಸಾಧ್ಯವಾಗುವುದಿಲ್ಲ. ಅದು ಯಾಕೆ ಕೆಲವರಿಗೆ ಮಾತ್ರ ಸಾಧ್ಯವಾಗುತ್ತದೆ? ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಯಾಕೆ ಸಾಧ್ಯವಾಗಲ್ಲ ಅಂತ ವಿಚಾರವನ್ನು ನಾವು ಇವತ್ತು ಹಸ್ತದಲ್ಲಿ ಇರುವಂತಹ ಕೆಲವು ಚಿಹ್ನೆಗಳನ್ನು ತೋರಿಸಿ ಅದರ ಬಗ್ಗೆ ನಾವು ವಿವರಣೆ. ಇಂತಹ ವಿಚಾರಗಳನ್ನು ಹೊತ್ತು ಬರ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಅದು ಸರಿಯಾಗಿ ಅರ್ಥವಾಗುವುದು. ಆದ್ದರಿಂದ ಎಲ್ಲ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಥವಾ ಎಸ್ ಅಂತ ನನ್ನ ಭವಿಷ್ಯ ತಿಳಿಯಬೇಕೆಂದು ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಬರುವ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ಈಗ ನೋಡಿ, ನಾನು ಹೇಳಿದೆ ನಿಮಗೆ, ಈಗ ಶನಿ ಬೆರಳ ಕೆಳಗೆ ಒಂದು ಗೋಲ್ಡನ್ ಫಿಶ್ ಚಿಹ್ನೆ ಇದ್ದರೆ, ಗೋಲ್ಡನ್ ಫಿಶ್ ನೋಡಿ, ಇದು ಶನಿ ಬೆರಳ ಕೆಳಗೆ ಇದಕ್ಕೆ ಹೀಗೆ ಒಂದು ಗೋಲ್ಡ್ ನೋಡಿ, ಈಗ ಹೀಗೆ ಒಂದು ಮೀನಿನ ಚಿಹ್ನೆ ಇದ್ದರೆ ಇದನ್ನ ಗೋಲ್ಡನ್ ಫಿಶ್ ಅಂತ. ಈ ರೀತಿಯ ಒಂದು ಇದ್ದರೆ ಇವರು ಬಿಲಿಯನೇರ್ ಆಗ್ತಾರೆ. ಬಿಲಿಯನೇರ್ ಆಗಿ ಅವರು ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಂತ ಅದೃಷ್ಟವಂತರೆಂದು ತಿಳಿಯಬಹುದು. ಇದನ್ನ ಈ ಗೋಲ್ಡ್ ಫಿಶ್ ಇದ್ದರೆ ಇವರಿಗೆ ತುಂಬಾ ಲಕ್ಕಿ ಫೆಲೋಸ್, ಅಂದರೆ ವೆರಿ ಲಕ್ಕಿ, ಅಂದರೆ ತುಂಬಾ ಅದೃಷ್ಟವಂತರೆಂದು ತಿಳಿಯಬಹುದು. ಹಾಗೆ ನೋಡಿ, ಭಾಗ್ಯರೇಖೆ ಹೃದಯ ರೇಖೆ ಎರಡು ಸೇರುವಂತಹ ಬಳಿ ನೋಡಿ, ಇಲ್ಲಿ ಹೃದಯ ರೇಖೆ, ಇಲ್ಲಿ ಹೀಗೆ ಒಂದು ಟ್ರಯಾಂಗಲ್ ಅಂದರೆ ತ್ರಿಕೋಣ ಚಿಹ್ನೆ, ಹೀಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಈ ರೀತಿಯ ಒಂದು ತ್ರಿಕೋಣ ಚಿಹ್ನೆ ಇದ್ದಾಗ ಅವರು ಕೋಟ್ಯಾಧಿಪತಿಯಾಗುತ್ತಾರೆ. ಅದು ಅವರು 40 ವರ್ಷದ ಮೇಲೆ ಅವರಿಗೆ ಅಂತಹ ಅದೃಷ್ಟ ಬರುತ್ತದೆ. ಅಂದರೆ ಈ ರೀತಿಯ ಟ್ರಯಾಂಗಲ್ ಇದ್ದಾಗ ಅವರು 40 ವರ್ಷದ ಮೇಲೆ ಅವರು ಕೋಟ್ಯಾಧಿಪತಿಯಾಗುತ್ತಾರೆ ಎಂಬ ಸೂಚನೆ. ಹಾಗೆಯೇ ಜೀವನದಲ್ಲಿ ಸಾಕಷ್ಟು ಸುಖ ಭೋಗಗಳನ್ನು ಅನುಭವಿಸುತ್ತಾರೆ ಎಂಬುದರ ಸೂಚನೆ ಇದಾಗಿದೆ. ಅಂದರೆ ಅವರು 40ನೇ ವರ್ಷದ ಬಳಿಕ ಅವರಿಗೆ ಹೆಚ್ಚಿನ ಸುಖ ಭೋಗಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಆದರೆ ನೋಡಿ, ಈಗ ಭಾಗ್ಯರೇಖೆ ಇರುತ್ತಲ್ಲ, ಈ ಭಾಗ್ಯರೇಖೆಯಲ್ಲಿ ಈ ರೀತಿಯ ಅವರ ವಯಸ್ಸನ್ನು ಲೆಕ್ಕ ಹಾಕಿ ಈ ರೀತಿ ಯಾವುದಾದರೂ ಅಡ್ಡ ರೇಖೆಗಳಿದ್ದಾಗ ನಮ್ಮ ಜೀವನದಲ್ಲಿ ನಮಗೆ ಟೆನ್ಷನ್ ಕೊಡುವಂತಹ ಸೂಚನೆ ಇರುವುದೇ ಈ ಭಾಗ್ಯರೇಖೆಯಲ್ಲಿ. ಈ ಭಾಗ್ಯರೇಖೆಯಲ್ಲಿ ನಮಗೆ ಟೆನ್ಷನ್ ಕೊಡುವಂತಹ ಸೂಚನೆಗಳಿರುತ್ತದೆ. ಅಂದರೆ ಅಂತಹ ವ್ಯಕ್ತಿಗಳಲ್ಲಿ ಈ ರೀತಿಯ ಅಡ್ಡ ರೇಖೆಗಳು ಬಂದಾಗ ಅವರಿಗೆ ತುಂಬಾ ಧನನಷ್ಟ ಆಗುವಂತಹ ಸಾಧ್ಯತೆ ಇರುತ್ತದೆ. ಟೆನ್ಷನ್ ಹೆಚ್ಚಾಗುವಂತಹ, ಚಿಂತೆ ಕಾಡುವಂತಹ ಒಂದು ಸಾಧ್ಯತೆ ಇದೆ ಎಂಬ ಸೂಚನೆ ಇದಾಗಿದೆ. ಅಂತಹ ಜನರು ಯಾವತ್ತೂ ಜೀವನದಲ್ಲಿ ಲಕ್ಸುರಿಯಸ್ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ.
ಯಾಕಂದ್ರೆ ಅವರಿಗೆ ಬೇಕಾಷ್ಟು ದುಡಿಮೆ ಇದ್ದರೂ ಸಹ ಅವರಿಗೆ ಟೆನ್ಷನ್ ಕಾಡಲಾರಂಭಿಸುತ್ತದೆ. ಅವರು ಅಂದುಕೊಂಡದಕ್ಕಿಂತ ಹೆಚ್ಚು ಖರ್ಚಾಗುವುದರಿಂದ ಅವರು ಜೀವನದಲ್ಲಿ ಲಕ್ಸುರಿ ಜೀವನ ನಡೆಸುವುದು ಕನಸಿನ ಮಾತಾಗಿರುತ್ತದೆ. ಅಂದರೆ ಅವರಿಗೆ ಧನ ನಷ್ಟವಾಗುತ್ತದೆ. ಈಗ ನೋಡಿ, ಅದನ್ನೇನು ಇನ್ನು ನಾವು ಇನ್ನೊಂದು ವಿಷಯವನ್ನು ಹೇಳ್ಬೋದು. ನೋಡಿ, ಇಲ್ಲಿ ಇದು ನಮ್ಮ ಈ ಹೃದಯ ರೇಖೆ, ಇಲ್ಲಿಂದ ಇಲ್ಲಿಂದ ಒಂದು ರೇಖೆ ಈ ಶನಿ ಪರ್ವಕ್ಕೆ ಹೋಗಿದ್ದರೆ, ಇದು ಶನಿ ಪರ್ವ ನಿಮ್ಗೆ ಗೊತ್ತಿದೆ. ಇಂತಹ ಒಂದು ರೇಖೆ ಯಾವುದು? ಆಯುಷ್ ರೇಖೆ ಅಲ್ಲ, ಹೃದಯ ರೇಖೆಯಿಂದ, ಈ ಹೃದಯ ರೇಖೆಯಿಂದ ಒಂದು ಲೇನು ಇದರ ಮೇಲೆ ಇದಕ್ಕೆ ಎದ್ದು ಕಾಣುವಂತಿದ್ದರೆ, ಯಾವುದು ಶನಿ ಪರ್ವದಲ್ಲಿ ಎದ್ದು ಕಾಣುವಂತಿದ್ದರೆ ಅವರಿಗೆ 50ನೇ ವಯಸ್ಸಿನ ಬಳಿಕ ಲಕ್ಸುರಿಯಸ್ ಜೀವನ ನಡೆಸಲು ಸಾಧ್ಯ. ಅವರಿಗೆ ಎಲ್ಲಾ ರೀತಿಯಂತಹ ಸುಖ ಸಂತೋಷಗಳು ಲಭಿಸಲಿದೆ ಎಂಬುದರ ಸೂಚನೆಯಾಗಿದೆ. ಇನ್ನು ಸೂರ್ಯರೇಖೆ ನಿಮ್ಗೆ ಗೊತ್ತು. ಸೂರ್ಯರೇಖೆ ಇಲ್ಲಿರುತ್ತೆ, ಇದು ಸೂರ್ಯ ಬೆರಳು. ಸೂರ್ಯರೇಖೆ ನೋಡಿ, ಇಲ್ಲಿ ಹೀಗಿದ್ದಾಗ ಸೂರ್ಯರೇಖೆ ಹೃದಯ ರೇಖೆಯ ಸೇರುವಲ್ಲಿ ನೋಡಿ, ಸೂರ್ಯರೇಖೆ ನೋಡಿ, ಇಲ್ಲಿ ಈ ತರದ ಒಂದು ತ್ರಿಕೋಣ, ಈ ಕಡೆ ತಿರುಗಬೇಕು. ಇಂತಹ ತ್ರಿಕೋಣ ಇದ್ದರೆ ಅಂದರೆ ಇವರಿಗೆ ಹೊರದೇಶದಿಂದ ಆದಾಯ ಬರುವಂತಹ ಸಾಧ್ಯತೆ ಇದೆ. ಅಂದರೆ ಇವರಿಗೆ ವಿದೇಶದಿಂದ ಆದಾಯ ಬರುವಂತಹ ಸಾಧ್ಯತೆ ಇದೆ. ಆದುದರಿಂದ ಇವರು ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಅವರು ಲಕ್ಸುರಿಯಸ್ ಜೀವನವನ್ನ ನಡೆಸಲು ಸಾಧ್ಯ ಎಂಬುದರ ಸೂಚನೆಯಾಗಿದೆ. ಈಗ ಇನ್ನು ನಾವು ಇದನ್ನೆಲ್ಲ ನೋಡಿದ್ದು, ಈ ಭಾಗ್ಯರೇಖೆ ಇನ್ನಷ್ಟು ವಿಚಾರಗಳಿದೆ. ಈಗ ನೋಡಿ, ಈಗ ಇಷ್ಟೆಲ್ಲ ಆಯ್ತಲ್ಲ. ಈಗ ಭಾಗ್ಯರೇಖೆ ಇದೆಯಲ್ಲ, ಇಲ್ಲಿಂದ ಒಂದು ರೇಖೆ, ಈ ಭಾಗ್ಯರೇಖೆ ಇಲ್ಲಿ ಹೋಗುತ್ತೆ ಸ್ವಾಮಿ. ಇಲ್ಲಿ ಒಂದು ರೇಖೆ, ಈ ರೇಖೆ ಈ ಕಟ್ಟಾಗಿದೆ, ಇಲ್ಲಿ ಹೀಗೆ ಕಟ್ಟಾಗಿದ್ದರೆ ನೋಡಿ, ಇಲ್ಲಿ ಕಟ್ಟಾಗಿದೆ. ಈ ಕಟ್ಟಾಗಿದ್ದರೆ ಆಗ ಅವರ ಜೀವನದಲ್ಲಿ ಬಡತನ, ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಬಡತನವೇ ಅವರನ್ನು ಕಾಡಲಾರಂಭಿಸುತ್ತದೆ. ಹಾಗೆ ಅವರು ಬಡತನದಲ್ಲೇ ಜೀವನ ನಡೆಸಬೇಕಾಗುತ್ತೆ. ಆದುದರಿಂದ ಅವರಿಗೆ ಲಕ್ಸುರಿಯಸ್ ಜೀವನ ಕನಸಾಗುತ್ತದೆ. ಆದರೆ ಈ ಲೇನ್ ಹೀಗೆ ಹೋಗಿದ್ದರೆ, ಕಟ್ಟಾಗದೆ ಹೋಗಿದ್ದರೆ ಅವರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ, ಸರ್ಕಾರದ ಉದ್ಯೋಗ ಸಿಗುತ್ತೆ, ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೆ ಲಕ್ಸುರಿಯಸ್ ಜೀವನ ಇಲ್ಲ, ಅವರಿಗೆ ಸಾಮಾನ್ಯ ಜನರಂತೆ ಜೀವನ ಮಾಡುತ್ತಾರೆ. ಇನ್ನೊಂದು, ಈ ರೇಖೆ ಹೀಗಲ್ಲ, ಈ ರೇಖೆ ಈ ತರ, ಅಂದರೆ ಇಲ್ಲಿಂದ ರೇಖೆ ಹೋಗಿದ್ದರೆ ಇಲ್ಲಿಂದ ಇಲ್ಲಿಗೆ, ಯಾವುದು ಈ ಬುಧ ಪರ್ವದ ಕಡೆಗೆ ಹೋಗಿದ್ದರೆ, ಇದು ಬುಧ ಪರ್ವನಿಗೆ ಗೊತ್ತು, ಶಾಖಾರೇಖೆ ಬುಧ ಪರ್ವದ ಕಡೆಗೆ ಹೋಗಿದ್ದರೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಲಕ್ಸುರಿಯಸ್ ಜೀವನ ನಡೆಸುತ್ತಾರೆ. ಅವರಿಗೆ ಲಕ್ಸುರಿಯಸ್ ಜೀವನ ಇದೆ. ಅವರು ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ, ಜೀವನದಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಲಕ್ಸುರಿಯಸ್ ಜೀವನವನ್ನ ನಡೆಸುತ್ತಾರೆ ಎಂಬುದರ ಸೂಚನೆ. ಅಂದರೆ ಅದು ಶ್ರೀಮಂತಿಗೆ ಸೂಚನೆ. ಈ ಸೂರ್ಯರೇಖೆಯನ್ನು ನಾವು ನೋಡೋಣ. ಸೂರ್ಯರೇಖೆ ಈಗ 2-3 ವರ್ಷ ಹೇಳಿದ್ರು. ಈ ಸೂರ್ಯರೇಖೆ ಇದೆಲ್ಲ, ಈ ಸೂರ್ಯರೇಖೆ ಇಲ್ಲಿಂದ ಹೊರಟಿದ್ದರೆ, ಸೂರ್ಯರೇಖೆ ಹೀಗೆ ಹೊರಟಿದ್ದರೆ ಸೂರ್ಯರೇಖೆ ಇಲ್ಲಿಂದ ಇಲ್ಲಿ, ಇದು ಮನಿ ಟ್ರಯಾಂಗಲ್ ಬರುತ್ತೆ. ಇಲ್ಲಿ ಮನಿ ಟ್ರಯಾಂಗಲ್ ಹೊರಟಿದ್ದರೆ ಅವರು ಹೆಚ್ಚಿನ ಆದಾಯವನ್ನ ಜೀವನದಲ್ಲಿ ಸಂಪಾದಿಸುತ್ತಾರೆ. ಅವರು ಲಕ್ಸುರಿಯಸ್ ಜೀವನವನ್ನ ನಡೆಸುತ್ತಾರೆ. ಒಂದು ವೇಳೆ ಅದು ಏನಾದರೂ ಅದರ ಬೆಳವಣಿಗೆ ಈ ರೀತಿಯಾಗಿ ಹೋಗಿದ್ದರೆ ಅವರ ಆದಾಯವು ಅವರಿಗೆ ಸಿಗದೆ ಹೋಗಬಹುದು. ಅಂದರೆ ಅವರು ಬೇರೆ ರೀತಿ ಯೋಚನೆ ಮಾಡ್ತಾರೆ, ಹಾಗೆ ಸನ್ಯಾಸಿ ಆಗಬಹುದು. ಜೀವನದಲ್ಲಿ ಬೇರೆ ರೀತಿಯಲ್ಲಿ ಅವರು ಬದುಕಿನಲ್ಲಿ ಅನುಭವವನ್ನು ಪಡೆಯುತ್ತಾರೆ. ಆದುದರಿಂದ ಅವರು ಅಂದುಕೊಂಡ ರೀತಿಯಲ್ಲಿ ಅವರು ಜೀವನ ನಡೆಸಲು ಸಾಧ್ಯವಿಲ್ಲ. ಆದರೆ ಹೀಗಿದ್ದಾಗ ಅವರು ತಾವು ಅಂದುಕೊಂಡ ರೀತಿಯಲ್ಲಿ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತದೆ. ಹಾಗಾದ್ರೆ ಇಷ್ಟೇನಾ ಜೀವನದಲ್ಲಿ? ಇಲ್ಲ, ಇನ್ನೂ ಇದೆ. ಈ ಚಂದ್ರಪರ್ವ ಚೆನ್ನಾಗಿದ್ದರೆ, ಅದು ಉಬ್ಬಿದಂತಿದ್ದರೆ ಅವರು ಲಕ್ಸುರಿಯಸ್ ಜೀವನ ನಡೆಸುತ್ತಾರೆ. ಅವರ ಕಲ್ಪನೆಯಲ್ಲಿದ್ದ ಹಾಗೆ ಅವರು ಲಕ್ಸುರಿಯಸ್ ಜೀವನವನ್ನ ನಡೆಸುವಂತಹ ಸೂಚನೆ ಅದಾಗಿದೆ ಎಂಬುದರ ಹಸ್ತ ನೋಡಿದಾಗ ತಿಳಿಯಬಹುದು. ಅಂದರೆ ಈ ಭಾಗದಲ್ಲಿ ಅವರು ಲಕ್ಸುರಿಯಸ್ ಜೀವನ ಮಾಡುವಂಥದ್ದು. ಹಾಗೆ ನೋಡಿ, ಇಲ್ಲಿ ಈ ರೇಖೆ ಇಲ್ಲಿ ಸಹ ಇದು ಚೆನ್ನಾಗಿದ್ದಾಗ
ಅವರು ಜೀವನದಲ್ಲಿ ವ್ಯವಹಾರ ಮಾಡಿಕೊಂಡು ಅಥವಾ ಯಾವುದಾದ್ರು ಸಂಪರ್ಕ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಲಿನಿಂದಾಗಿ ಅವರು ಹೆಚ್ಚಿನ ಆದಾಯವನ್ನು ಪಡೆದು ಜೀವನದಲ್ಲಿ ಲಕ್ಸುರಿಯಸ್ ಜೀವನವನ್ನು ನಡೆಸುವಂಥ ಸಾಧ್ಯತೆ ಇದೆ. ಅಂದರೆ ಇದು ಎದ್ದು ಯಾವುದೇ ದೋಷ ಫಲದ ಚಿಹ್ನೆಗಳಿಲ್ಲದೇ ಇದ್ದಾಗ ಅವರ ಜೀವನ ಸುಖವಾಗಿರುತ್ತದೆ, ಲಕ್ಸುರಿಯಸ್ ಆಗಿರುತ್ತದೆ ಎಂಬುದರ ಸೂಚನೆ. ಇನ್ನು ನೋಡಿ, ಇದು ಅಂದರೆ ಶುಕ್ರ ಪರ್ವದಲ್ಲಿ ಅದು ಚೆನ್ನಾಗಿದ್ದಾಗ, ಶುಕ್ರಪರ್ವ ಚೆನ್ನಾಗಿದ್ದಾಗ ಅವರ ಜೀವನ ತುಂಬ ಚೆನ್ನಾಗಿರುತ್ತದೆ. ಅವರು ತಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿ ಸುಖ ದಾಂಪತ್ಯ ಜೀವನವು ಅವರದಾಗುವುದರಿಂದ, ಉತ್ತಮವಾದ ಸಂತಾನ ಭಾಗ್ಯವು ಇರುವುದರಿಂದ ಅವರು ಲಕ್ಸುರಿಯಸ್ ಜೀವನವನ್ನು ನಡೆಸುತ್ತಾರೆ. ಒಂದು ವೇಳೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಈ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅದು ಅವರಿಗೆ ಬರುವ ಖರ್ಚಿನಗಳಿಗೆ ಸ್ವಲ್ಪ ತೊಂದರೆ ಆಗುವುದಂತ ಎಂಬುದಾಗಿ ತಿಳಿಬೇಕು. ಅಂದರೆ ಅವರು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದರ ಸೂಚನೆ ಅದಾಗಿದೆ. ಹಾಗೆ ನೋಡಿ, ಇದು ನೋಡಿ, ಈ ಪರ್ವವನ್ನು ನೋಡಿದರೆ ಲಕ್ಸುರಿಯಸ್ ಜೀವನ ಅಂದರೆ ಇವರು ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ. ಆ ನಾಯಕತ್ವ ಗುಣದಿಂದಾಗಿ ಅವರಿಗೆ ಎಷ್ಟೋ ಜನಗಳ ಬೆಂಬಲ ಇರುತ್ತದೆ. ಅವರನ್ನು ಜನರು ಗೌರವದಿಂದ ಕಾಣುತ್ತಾರೆ. ಹಾಗೆಯೇ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಇತರರಿಗೂ ಸಹಾಯ ಮಾಡಿ ಅವರು ಸಹ ಜೀವನದಲ್ಲಿ ಲಕ್ಸುರಿಯಸ್ ಜೀವನವನ್ನು ನಡೆಸುತ್ತಾರೆ ಎಂಬುದರ ಸೂಚನೆ. ಹೀಗೆ ನಾವು ಕೆಲವು ವಿಚಾರಗಳನ್ನು, ಇಂತಹ ಲಕ್ಸುರಿಯಸ್ ಜೀವನ ನಡೆಸುವಂತಹ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅಂದರೆ ನಾವು ಹಸ್ತವನ್ನು ಪರಿಶೀಲಿಸುವಾಗ ಈಗ ನೋಡಿ, ಈ ರೀತಿ ಇರುತ್ತೆ ನೋಡಿ. ಈ ನಾನಾಗಲೇ ಹೇಳಿದೆ ನಿಮಗೆ, ಈ ರೇಖೆಗಳು, ಈ ಸೂರ್ಯ ರೇಖೆ ಈ ಕಡೆಯಿಂದ ಹೀಗೆ ಬಂದಿದ್ದರೆ ಇಂಥ ವ್ಯಕ್ತಿಗಳು ಸನ್ಯಾಸತ್ವವನ್ನು ಸ್ವೀಕರಿಸಿ ಧಾರ್ಮಿಕವಾದ ವಿಚಾರಗಳ ಹತ್ರ ಹೋಗುವುದರಿಂದ ಅವರು ಎಷ್ಟೇ ಸಂಪಾದನೆ ಮಾಡಿದ್ರು ಲಕ್ಸುರಿಯಸ್ ಜೀವನ ಮಾಡಲು ಅವರಿಗೆ ಸಾಧ್ಯವಾಗುವುದೇ ಇಲ್ಲ, ಅವರ ಮನಸ್ಸು ಒಪ್ಪುವುದೇ ಇಲ್ಲ ಎಂಬುದರ ಸೂಚನೆ ಅದಾಗಿದೆ. ನಾವು ಎಷ್ಟೋ ಜನರ ಹಸ್ತಗಳಲ್ಲಿ ಅಂತ ಯಾರು ಸನ್ಯಾಸಿಗಳಾದವರು ಅಂತ, ಈಗ ಸ್ವಾಮಿ ವಿವೇಕಾನಂದವರ ಹಸ್ತದಲ್ಲಿ ಅಂತ ಇರ್ಬೋದು, ಅಥವಾ ಇನ್ನು ಯಾವುದೋ ಸ್ವಾಮೀಜಿಯವರ ಸ್ವಾಮಿಗಳಾಗಿ ಹೆಚ್ಚು ಹೆಸರು ಮಾಡಿದಂತಹ ಜನರ ಹಸ್ತದಲ್ಲಿ ಇಂತಹ ಚಿಹ್ನೆಗಳನ್ನು ನಾವು ಕಾಣಬಹುದು. ಹಾಗೆ ಈ ರೇಖೆಯಲ್ಲೂ ಇನ್ನೂ ಕೆಲವು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಹೋದಾಗ ಅವರ ಜೀವನದಲ್ಲಿ ಆಗುವ ಬದಲಾವಣೆಗಳಲ್ಲಿ ಕೆಲವನ್ನ ನಾವು ಹೇಳಬೇಕಾಗುತ್ತೆ. ಅಂದರೆ ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹೇಳುವುದರಿಂದ ಲೆಂತ್ಯೂ ಹೆಚ್ಚಾಗುತ್ತೆ. ಆಗುವುದರಿಂದ ಇವತ್ತು ಇಷ್ಟೇ ಸಣ್ಣ ವಿಚಾರವಾಗಿ ಹೇಳಿ ಇಂಥ ವಿಚಾರವನ್ನ ನಾವು ಇವತ್ತು ವಿವರಿಸಿದ್ದೇವೆ. ನಿಮಗೆ ಏನಾದರೂ ಅನುಮಾನಗಳಿದ್ದರೆ ಅಥವಾ ನಿಮಗೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸಲ್ಲಿ ಬರೆಯಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರಬಹುದು, ಸಂತೋಷವಾಗಿರಬಹುದು. ಹಾಗೆಯೇ ನಿಮ್ಮ ಜೀವನ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅದರಲ್ಲಿರುವ ವಿಚಾರವು ಸರಿಯಾಗಿ ಅರ್ಥವಾಗುವುದು. ಸ್ವಲ್ಪ ಹೊತ್ತು ನೋಡಿದರೆ ನಿಮಗೆ ಅದರಲ್ಲಿ ಏನೂ ಅರ್ಥವಾಗದೆ ಅನುಮಾನಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಅದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಎಷ್ಟೋ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕಂತ ಕುತೂಹಲ ಇದೆ. ಅದಕ್ಕಾಗಿ ಆಸೆ ಪಡುವಂಥ, ಇದರಲ್ಲಿ ಆಸಕ್ತಿ ಇರುವಂಥ ಜನರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಶಕ್ತಿ ನಂಬಿಕೆ ಇದ್ದವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.